ತೃತೀಯ ಭಾಷೆಗೆ ಗ್ರೇಡ್ ವಿಚಾರಕ್ಕೆ ರಾಜ್ಯಪಾಲರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಹಿಂದಿ ಸಾಮ್ರಾಜ್ಯಶಾಹಿ ವಿರುದ್ಧ ಕರವೇ ಇದೀಗ ಕಹಳೆಯನ್ನ ಮೊಳಗಿಸ್ತಾ ಇದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಭಾರೀ ಆಕ್ರೋಶ ಈಗ ವ್ಯಕ್ತ ಆಗ್ತಿದೆ. ಕರ್ನಾಟಕ ವಿರೋಧಿ ರಾಜ್ಯಪಾಲರು ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಟಿಎನ್ ನಾರಾಯಣ್ ಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ರಾಜ್ಯದಲ್ಲಿ ತೃತೀಯ ಭಾಷೆಗಳಿಗೆ ಗ್ರೇಡಿಂಗ್ ಸಿಸ್ಟಮ್ ಜಾರಿ ವಿಷಯವಾಗಿ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರ ಪತ್ರ ವಿಚಾರವಾಗಿ ಇದೀಗ ನಡೀತಾ ಇರುವಂತಹ ಪ್ರತಿಭಟನೆ ಇದು. ರಾಜ್ಯಪಾಲರ ನಡೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಇಂತಹ ರಾಜ್ಯಪಾಲರೇ ನಮಗೆ ಬೇಡ ಅಂತ ಹೇಳಿ ಈಗ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅದು ಕೂಡ ಕರವೇ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಹಿಂದಿ ಸಾಮ್ರಾಜ್ಯಶಾಹಿ ವಿರುದ್ಧ ಇದೀಗ ಕರವೇ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ. ಇಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ವ್ಯಕ್ತ ಆಗ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ಇಂತಹ ಗವರ್ನರ್ ನಮಗೆ ಬೇಡ ಅಂತ ಹೇಳಿ ಈ ಮಟ್ಟಕ್ಕೆ ಇದೀಗ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ತೃತೀಯ ಭಾಷೆಗೆ ಗ್ರೇಡ್ ವಿಚಾರಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಈ ಒಂದು ವಿಚಾರದಲ್ಲಿ ಯಾವಾಗ SSLC ಪರೀಕ್ಷೆಗಳು ಆರಂಭ ಆಯಿತೋ ಆ ಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ವಿಚಾರ ಕರ್ನಾಟಕ ವಿರೋಧಿ ರಾಜ್ಯಪಾಲರು ನಮಗೆ ಬೇಡವೇ ಬೇಡ ಅಂತ ಹೇಳಿ ಇದೀಗ ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋತ. ಈಗ ಕರವೇ ಕಾರ್ಯಕರ್ತರು ಈಗ ಅದು ಕೂಡ ಗೆಹ್ಲೋಟ್ ವಿರುದ್ಧವೇ ಅಂತಂದ್ರೆ ನಮ್ಮ ಗವರ್ನರ್ ವಿರುದ್ಧವೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ಯಾವ ಸ್ವರೂಪವನ್ನ ಪಡಿಬಹುದು? ನಿಜವಾಗ್ಲೂ ಇದರಿಂದ ಏನಾದ್ರೂ ಎಫೆಕ್ಟ್ ಆಗತ್ತಾ? ರೋಷಿನಿ, ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ರೀತಿಯಲ್ಲಿ ಕರ್ನಾಟಕ ವಿರೋಧಿ ರಾಜ್ಯಪಾಲರು ನಮಗೆ ಬೇಡ ಅನ್ನುವಂತಹ ಒಂದು ಬೃಹತ್ ಪ್ರತಿಭಟನೆ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಹಿಂದಿ ಸಾಮ್ರಾಜ್ಯಶಾಹಿಯ ವಿರುದ್ಧ ಕರವೇ ಒಂದು ರೀತಿ ರಣರಂಗದ ಕಹಳೆಯನ್ನ ಊದಿರುವಂತದ್ದು. ಹಿಂದಿ ಪರವಾಗಿ ಮಾತನಾಡುವಂತಹ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಬೇಡ ಅನ್ನುವಂತಹ ಒತ್ತಾಸೆಯನ್ನ ಈ ಒಂದು ಕರವೇ ನಾರಾಯಣ್ ಗೌಡರ ಸಂಘಟನೆ ಹೇಳ್ತಾ ಇರುವಂತದ್ದು. ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ನಮ್ಮ ರಾಜ್ಯಪಾಲರು ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಅವರನ್ನ ಹಿಂದಕ್ಕೆ ಕರೆಸ್ಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇರುವಂತದ್ದು. ಏನು ಕಳೆದ ಬಾರಿ ರಾಜ್ಯ ಸರ್ಕಾರ SSLC ಪರೀಕ್ಷೆಗಳಲ್ಲಿ ತೃತೀಯ ಭಾಷೆಗೆ ಕೇವಲ ಗ್ರೇಡಿಂಗ್ ವ್ಯವಸ್ಥೆಯನ್ನ ಜಾರಿಗೆ ಮಾಡಿರುವಂತದ್ದು. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕೂಡ ಬರೆದಿರ್ತಾರೆ. ಅಂದ್ರೆ ಈ ಒಂದು ಕನ್ನಡಿಗರಿಗೆ ಈ ಒಂದು ಹಿಂದಿಯನ್ನ ಗ್ರೇಡಿಂಗ್ ಮೊದಲ ರೀತಿ ಯಾವ ರೀತಿ ಇತ್ತು ಅದೇ ರೀತಿ ಮರುಸ್ಥಾಪನೆಯನ್ನ ಮಾಡಿ ಇರುವಂತಹ ಮನವಿಯನ್ನ ಕೂಡ ಕೊಟ್ಟಿದ್ದು. ಆ ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರು ನಮ್ಮ ಒಂದು ಕಾರ್ಯ ವ್ಯಾಪ್ತಿಯನ್ನ ಮೀರಿ ಕನ್ನಡಿಗರಿಗೆ ಒಂದು ರೀತಿ ವಿರೋಧಿಶಾಹಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿರೋಧವನ್ನ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಮಾಡ್ತಾ ಇರುವಂತದ್ದು. ಇವರು ನಮ್ಮ ರಾಜ್ಯಪಾಲರು ಕನ್ನಡದ ಪರವಾಗಿ ಉಳಿಯೋದಾದ್ರೆ ಮಾತ್ರ ನಮ್ಮ ನಾಡಿನಲ್ಲಿ ಇರ್ಲಿ, ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ವಾಪಸ್ ಕರೆಸ್ಕೊಳ್ಳಿ ಎನ್ನುವಂತಹ ಒಂದು ಬೇಡಿಕೆಯನ್ನ ಕರವೇ ನಾರಾಯಣಗೌಡರು ಮಾಡ್ತಾ ಇರುವಂತದ್ದು. ರೋಶ್ನಿ, ಥ್ಯಾಂಕ್ ಯು ವಿನೋತ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ವಲ್ಪ